ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಯುಡೆಸ್ ಪ್ಲಸ್ MHRDಯ ಯುಡೆಸ್ ಪ್ಲಸ್ನಲ್ಲಿ ವಿದ್ಯಾರ್ಥಿಗಳ ಒಂದು ಹೆಸರನ್ನು ನೇಮನ್ನು ಕರೆಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಯಾವ ರೀತಿ ನೇಮನ್ನು ಕರೆಕ್ಷನ್ ಮಾಡಬೇಕು ಕಂಪ್ಲೀಟ್ ಆಗಿರುವಂಥ ಲೈವ್ ಆಗಿರುವಂಥ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಯಾಕಂದರೆ ಇಲ್ಲಿ ಏನಾಗುತ್ತೆ, ನಮ್ಮ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಹೆಸರು ಇರುತ್ತೆ, ಅಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಬೇರೆ ಇರುತ್ತೆ. ನಾವು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ನಾವು ನೇಮ್ ಕರೆಕ್ಷನ್ ಮಾಡಿದಾಗ ಆ ಕರೆಕ್ಟ್ ಆಗಿರುವಂಥ ನೇಮು ಈ ಯುಡೆಸ್ ಪ್ಲಸ್ನಲ್ಲಿ ಫೆಚ್ ಆಗೋದಿಲ್ಲ. ಸೊ ಹಾಗಾದರೆ ಯುಡೆಸ್ ಪ್ಲಸ್ನಲ್ಲಿರುವಂಥ ನೇಮನ್ನು ನಮ್ಮ ಒಂದು ಅಡ್ಮಿಷನ್ ರಿಜಿಸ್ಟರ್, ನಮ್ಮ ಒಂದು ದಾಖಲಾತಿಯ ಪ್ರಕಾರ ಯಾವ ರೀತಿ ಎಡಿಟನ್ನು ಮಾಡಬೇಕು ನೋಡ್ತಾ ಹೋಗೋಣ. ಸೊ ಆತ್ಮೀಯ ಸ್ನೇಹಿತರೆ, ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಒಂದು ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಯುಡೆಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಆಗ ನೀವು ಇಲ್ಲಿ ಯುಡೆಸ್ ಪ್ಲಸ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರ್ತದೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಲಾಗಿನ್ ಫಾರ್ ಆಲ್ ಮೆಡ್ಯೂಲ್ಸ್ ಅಂತ ರೈಟ್ ಸೈಡ್ ಟಾಪ್ನಲ್ಲಿದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ. ಸೊ ಆ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇರೆ ಬೇರೆ ಲಾಗಿನ್ಸ್ ಬರ್ತದೆ. ನಾವು ಹೋಗಬೇಕಾಗಿರುವಂಥದ್ದು ಸ್ಟೂಡೆಂಟ್ ಮೆಡ್ಯೂಲ್ಸ್ ಅಂತ. ಸೊ ಸ್ಟೂಡೆಂಟ್ ಮೆಡ್ಯೂಲ್ಸ್ ಎದುರುಗಡೆ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ, ಅಲ್ಲಿ ನೀವು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಗೋ ಅಂತ ಹೋಗಿ. ಸೊ ಗೋ ಅಂತ ಹೋದಾಗ ಈಗ ನಿಮಗೆ ಸ್ಟೂಡೆಂಟ್ ಮೆಡ್ಯೂಲ್ಸ್ಗೆ ಲಾಗಿನ್ ಆಗಲಿಕ್ಕೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಅಂದರೆ ಈ ಒಂದು ಲಾಗಿನ್ ಪೇಜ್ನಲ್ಲಿ ನಿಮ್ಮ ಒಂದು ಯುಡೆಸ್ ಪ್ಲಸ್ಸಿನ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗಬೇಕಾಗ್ತದೆ. ಸೊ ಇಲ್ಲಿ ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ. ಸೊ ಲಾಗಿನ್ ಆಗಿದೆ. ಅಲ್ಲಿ ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಹಾಕಿ ನೀವು ಲಾಗಿನ್ ಆಗಬೇಕು. ಸೊ ಈ ರೀತಿ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಈಗ ನಾವು ಕರೆಂಟ್ ಅಕಾಡೆಮಿಕ್ ಇಯರ್ಗೆ ನಾವು ಕ್ಲಿಕ್ ಮಾಡೋಣ. ಸೊ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸ್ನೇಹಿತರೆ, ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಲೆಫ್ಟ್ ಸೈಡ್ ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಅಂತ ಒಂದು ನ್ಯೂ ಏನಾಗಿದೆ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಒಂದು ಲಿಂಕನ್ನು ಕೊಡಲಾಗಿದೆ, ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಅಂತ. ಸೊ ಈ ಒಂದು ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಆಗ ನಿಮಗೆ ಈ ಒಂದು ಅಪ್ಡೇಟ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಹೇಗೆಂದರೆ ಕಂಡೀಷನ್ ರೀಅರೇಂಜ್ ಆಫ್ ವರ್ಡ್ಸ್ ಇನ್ ನೇಮ್. ಸೊ ಇದನ್ನು ಸರಿಯಾಗಿ ತಿಳ್ಕೋಬೇಕು. ಸೊ ವಿದ್ಯಾರ್ಥಿಯಲ್ಲಿ ರೀಅರೇಂಜ್ ಆಫ್ ವರ್ಡ್ಸ್ ಇನ್ ನೇಮ್ ಅಂತ ಎಕ್ಸಾಂಪಲ್ ಆಗಿ ಇಲ್ಲಿ ಮೋಹಿತ್ ಕುಮಾರ್ ಶರ್ಮಾ ಅಂತ ಇದೆ. ಇಲ್ಲಿ ಶರ್ಮಾ ಮೋಹಿತ್ ಕುಮಾರ್ ಅಂತ ನಾವು ಹೆಸರು ಚೇಂಜ್ ಮಾಡ್ಬೋದು, ಅಥವಾ ಕುಮಾರ್ ಮೋಹಿತ್ ಶರ್ಮಾ ಅಂತ ನಾವು ಚೇಂಜ್ ಮಾಡ್ಬೋದು. ಅಂದರೆ ಆಲ್ರೆಡಿ ನೇಮ್ ಇರ್ತದೆ, ಆ ನೇಮ್ನಲ್ಲಿ ನಾವು ರೀಅರೇಂಜ್ ಮಾಡಬೇಕಾಗುತ್ತೆ ವರ್ಡ್ಸ್ಗಳನ್ನು, ಆಲ್ಫಾಬೆಟ್ಸನ್ನು. ಸೊ ಸೆಕೆಂಡು ಕರೆಕ್ಷನ್ ಆಫ್ ನೇಮ್ ಬೈ ಆ್ಯಡಿಂಗ್ ಆರ್ ರಿಮೂವಿಂಗ್ ಒನ್ ಕ್ಯಾರೆಕ್ಟರ್. ಸೊ ಮೇಲಿನ ಆಪ್ಷನ್ಸ್ನಲ್ಲಿ ವರ್ಡ್ಗಳನ್ನು ರೀಅರೇಂಜ್ ಮಾಡ್ಬೋದು. ಇಲ್ಲಿ ರಾಘವೇಂದ್ರ ಕೊದಂಪುರ್ ಅಂತ ಇರ್ಬೋದು, ಕೊದಂಪುರ್ ರಾಘವೇಂದ್ರ ಅಂತ ರೀಅರೇಂಜ್ ವರ್ಡ್ಸ್ ಮಾಡ್ತೀವಿ. ಎರಡನೇದಲ್ಲಿ ಒನ್ ಆರ್ ಟು ಟೆಕ್ಸ್ಟ್ಗಳು ಅಲ್ಲಿ ಏನಾಗುತ್ತೆ ಎಡಿಟನ್ನು ಮಾಡಲಿಕ್ಕೆ ಅವಕಾಶ. ಸೊ ಎಕ್ಸಾಂಪಲ್ ಆಗಿ ಇಲ್ಲಿ ಮೋಹಿತ್ ಶರ್ಮಾ ಅಂತ ಇದೆ, ಇಲ್ಲಿ ಮೋಹಿತ್, ಇಲ್ಲಿ MOH ಇದೆ, ಇಲ್ಲಿ MOOH ಅಂತ ಮಾಡ್ಬೋದು. ಆಮೇಲೆ ಈ ರೀತಿ ನಾವೇನು ಮಾಡ್ಬೋದು, ಮೋಹಿತ್ MOHIT ಇದೆ, ಇಲ್ಲಿ ಎನ್ನು ಸೇರಿಸ್ಬೋದು. ಸೊ ಒನ್ ಆರ್ ಟು ಟೆಕ್ಸ್ಟ್ಗಳನ್ನು ಆ್ಯಡ್ ಮಾಡೋದು, ಡಿಲೀಟನ್ನು ಮಾಡಲಿಕ್ಕೆ ಅವಕಾಶ ಇದೆ. ರಿಮೂವಲ್ ಆಫ್ ಸ್ಪೇಸ್ ಇನ್ ನೇಮ್, ಕುಮಾರ್ ಮೋಹಿತ್ ಅಂತ ಇದೆ, ಇಲ್ಲಿ ಕುಮಾರ್ ಮೋಹಿತ್ ಅಂದರೆ ಸ್ಪೇಸ್ ಏನಿದೆ ಸ್ಪೇಸನ್ನು ರಿಮೂವ್ ಮಾಡ್ಬೋದು. ಮೋಹಿತ್ ಕುಮಾರ್ ಕಂಟಿನ್ಯೂಯಸ್ ಆಗಿ ಬರುವಂಥ ಸ್ಪೇಸ್ ಇದ್ದರೆ ಸ್ಪೇಸ್ ತೆಗಿಬೋದು, ಅಥವಾ ಸ್ಪೇಸ್ ಇರದೇ ಇದ್ದರೆ ಸ್ಪೇಸನ್ನು ಆ್ಯಡ್ ಮಾಡ್ಬೋದು. ರಿಮೂವಲ್ ಆಫ್ ಟೈಟಲ್ ಇನ್ ನೇಮ್. ಸೊ ನೋಡಿ, ಇಲ್ಲಿ ಮಿಸ್ ಮೋಹಿತ್ ಅಂತ ಇರುತ್ತೆ, ಮಿಸ್ಟರ್ ಅಂತ ಇರುತ್ತೆ. ಸೊ ಇದು ನೇಮೇ ಆ ರೀತಿ ಬಂದಿರುತ್ತೆ. ಸೊ ಅದಕ್ಕಾಗಿ ಏನು ಮಾಡ್ಬೋದು, ಆ ಒಂದು ಟೈಟಲ್ ಏನಿದೆ ಮಿಸ್ಟರ್, ಕುಮಾರ್, ಕುಮಾರಿ ಇವುಗಳನ್ನು ರಿಮೂವ್ ಮಾಡಲಿಕ್ಕೆ ಅವಕಾಶ ಇದೆ. ರಿಮೂವಲ್ ಆಫ್ ಎನಿ ವರ್ಡ್ ಈಸ್ ನಾಟ್ ಅಲೋಡ್. ನೋಡಿ, ಮೋಹಿತ್ ಕುಮಾರ್ ಶರ್ಮಾ ಅಂತ ಇದೆ, ಮೋಹಿತ್ ಶರ್ಮಾ ಕುಮಾರ್ ಅಂತ ಈ ರೀತಿ ಕಂಪ್ಲೀಟ್ ವರ್ಡನ್ನು ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಒನ್ ಆರ್ ಟು ಟೆಕ್ಸ್ಟ್ ರಿಮೂವ್ ಮಾಡ್ಬೋದು, ಸ್ಪೇಸ್ ರಿಮೂವ್ ಮಾಡ್ಬೋದು, ವರ್ಡನ್ನು ಇಲ್ಲಿ ನಾವು ರೀಅರೇಂಜ್ ಮಾಡ್ಬೋದು, ಬಟ್ ಕಂಪ್ಲೀಟ್ ವರ್ಡನ್ನು ಡಿಲೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಟರ್ಮ್ ಆ್ಯಂಡ್ ಕಂಡೀಷನ್ಸನ್ನು ಇಟ್ಕೊಂಡು ನಾವು ಹೋಗಬೇಕು. ಈಗ ನೆಕ್ಸ್ಟ್ ನಾನು ಯಾವ ರೀತಿ ನಾವು ಒಂದು ವಿದ್ಯಾರ್ಥಿಯ ನೇಮನ್ನಲ್ಲಿ ಇಷ್ಟೊಂದು ಕರೆಕ್ಷನ್ ಮಾಡ್ಬೋದು ಅಂದರೆ, ನಿಮಗೆ ವಿದ್ಯಾರ್ಥಿಯ ಪೆನ್ ನಂಬರ್ ಇರ್ತದೆ. ಸೊ ನೀವು ಡ್ಯಾಶ್ಬೋರ್ಡ್ನಲ್ಲಿ ಹೋಗಿ ಅಥವಾ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ನಲ್ಲಿ ಹೋದಾಗ ನಿಮಗೆ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಬರ್ತದೆ, ಆ್ಯಕ್ಟಿವ್ ಆ್ಯಂಡ್ ಇನ್ಯಾಕ್ಟಿವ್ ಸ್ಟೂಡೆಂಟ್ದು. ಅಲ್ಲಿ ಪೆನ್ ನಂಬರನ್ನು ತೆಗೆದುಕೊಳ್ಬೇಕು. ನಾನು ಇಲ್ಲಿ ಒಂದು ಪೆನ್ ನಂಬರನ್ನು ತೆಗೆದುಕೊಳ್ತೀನಿ. ಪೆನ್ ನಂಬರ್ನ ಟೈಪ್ ಮಾಡಿ ಮುಂದೆ ಗೋ ಅಂತ ಕೊಡಿ. ಸೊ ಗೋ ಅಂತ ನಾವು ಕ್ಲಿಕ್ಕನ್ನು ಮಾಡಬೇಕು. ಸೊ ಗೋ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಆ ಪೆನ್ ನಂಬರ್ಗೆ ಸಂಬಂಧಿಸಿದಂಥ ವಿದ್ಯಾರ್ಥಿಯ ಮಾಹಿತಿ ಕೆಳಗಡೆ ಡಿಸ್ಪ್ಲೇ ಆಗ್ತದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಯುಡೆಸ್ ಕೋಡ್ ಇದೆ, ಅಕಾಡೆಮಿಕ್ ಇಯರು, ಸ್ಕೂಲ್ ನೇಮ್ ಇದೆ, ಸ್ಟೂಡೆಂಟ್ ನೇಮು, ಕ್ಲಾಸು, ಜೆಂಡರು, ಡೇಟ್ ಆಫ್ ಬರ್ತು, ಮದರ್ಸ್ ನೇಮು, ಫಾದರ್ ನೇಮ್ ಇದೆ, ಆಧಾರ್ ನಂಬರ್ ಎಲ್ಲ ಇದೆ, ನೇಮ್ ಆಫ್ ದ ಸ್ಟೂಡೆಂಟ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂತ ಇದೆ. ಈಗ ನೀವು ಎಷ್ಟು ಚೇಂಜ್ ಮಾಡಬೇಕಾಗಿದೆ. ಸೊ ಎಕ್ಸಾಂಪಲ್ ಆಗಿ ಆದಿತ್ಯ ಅಂತ ಇದೆ, ಇಲ್ಲಿ ನಾವು ಫಸ್ಟ್ ಇಲ್ಲಿ ನೋಡಿ ಸ್ಟೂಡೆಂಟ್ ನೇಮ್ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಈ ಬಾಕ್ಸ್ನಲ್ಲಿ ನೀವು ಏನು ಚೇಂಜ್ ಮಾಡಬೇಕಾಗಿದೆ. ಸೊ ಆದಿತ್ಯ ಅಂತ ಇದೆ,
ವಾಯ್ ಮುಂದೆ ಎ ಬೇಡ ಅಂದರೆ ನಾವು ಜಸ್ಟ್ ಆದಿತ್ಯ ಅಂತ ಮಾಡಿ ಅಪ್ಡೇಟ್ ರೆಕಾರ್ಡ್ ಅಂತ ಮಾಡಿದರೆ ಇಲ್ಲೇನಾಗುತ್ತೆ ಅಪ್ಡೇಟ್ ಆಗುತ್ತೆ. ಬಟ್ ಇಲ್ಲಿ ಸ್ಟೂಡೆಂಟ್ ನೇಮ್ ಕ್ಯಾನ್ ಬಿ ಚೇಂಜ್ಡ್ ಓನ್ಲಿ ಒನ್ ಟೈಮ್ ಅಂತದೆ. ಕೇವಲ ಒಂದು ಬಾರಿ ನೀವು ಸ್ಟೂಡೆಂಟಿನ ನೇಮನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಭಾಳ ಇಂಪಾರ್ಟೆಂಟು. ಬಿಫೋರ್ ಚೇಂಜಿಂಗ್ ದ ನೇಮ್ ನೀವು ಅವರ ಪೇರೆಂಟ್ಸನ್ನು ಕನ್ಸೆಂಟ್ ಫಾರ್ಮನ್ನು ಫಿಲ್ಅಪ್ ಮಾಡ್ಕೋಬೇಕು, ಒಪ್ಪಿಗೆ ಪತ್ರ ತೆಗೆದುಕೊಳ್ಬೇಕು, ನಿಮ್ಮ ಒಂದು ಅಡ್ಮಿಷನ್ ರಿಜಿಸ್ಟರ್ನೊಂದಿಗೆ ಕಂಪ್ಯಾರಿಸನ್ ಮಾಡಿ ಸೊ ಕಂಪ್ಲೀಟಾಗಿ ವಿದ್ಯಾರ್ಥಿಯ ಫ್ಯೂಚರ್ಸನ್ನು ಗಮನದಲ್ಲಿ ಇಟ್ಕೊಂಡು ನೀವು ಚೇಂಜ್ ಮಾಡಬೇಕು. ಒಂದು ಬಾರಿ ನೀವು ಏನಾದರೂ ಚೇಂಜ್ ಮಾಡಿದರೆ ಮತ್ತೆ ಅಲ್ಲಿ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ ಕರೆಂಟ್ ಅಕಾಡೆಮಿಕ್ ಇಯರ್ ಕ್ಯಾನ್ ಬಿ ಅಪ್ಡೇಟೆಡ್. ಸ್ಟೂಡೆಂಟ್ ನೇಮ್ ಕ್ಯಾನ್ ಬಿ ಚೇಂಜ್ಡ್ ಓನ್ಲಿ ಒನ್ ಟೈಮ್ ಅಂತ ಇದೆ. ಸೊ ಇಲ್ಲಿ ಮುಖ್ಯ ಗುರುಗಳು ಇಲ್ಲಿ ಭಾಳಷ್ಟು ಕಾಳಜಿಯನ್ನು ವಹಿಸಿಕೊಂಡು ಇವು ಚೇಂಜ್ ನೇಮನ್ನು ಒಂದು ಏನು ಆಯ್ಕೆಯನ್ನು ಕೊಟ್ಟಿದ್ದಾರೆ, ಏನು ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ಇದನ್ನು ಪ್ರಾಪರಾಗಿ ನೀವು ಯೂಸನ್ನು ಮಾಡ್ಕೊಳ್ಬೇಕು. ಸೊ ಆದ್ಮೇಲೆ UDS ಪ್ಲಸ್ ರಿಲೇಟೆಡ್ ಆಗಿ ಅಪಾರ್ ಮಾಡ್ಯೂಲ್ ಬಗ್ಗೆ ಕೂಡ ಒಂದು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಸೊ ಆ ಅಪಾರ್ ಮಾಡ್ಯೂಲ್ ಬಗ್ಗೆ ಮತ್ತೊಂದು ವಿಡಿಯೋವನ್ನು ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಎಜುಕೇಷನಲ್ ಕಂಟೆಂಟ್ ನಿಮಗೆ ರೆಗ್ಯುಲರ್ಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.